Hello friends, welcome back. So second year BA third semester BA ಪದವಿಯ ಎರಡನೇ ವರ್ಷದ ಮೂರನೇ ಸೆಮಿಸ್ಟರಿನ ಇತಿಹಾಸದ ಪತ್ರಿಕೆ ಆಧುನಿಕ ಭಾರತದ ಇತಿಹಾಸ 1757ರಿಂದ 1885ರವರೆಗೂ ವಿಷಯ ಚರ್ಚೆ ಮಾಡ್ತಾ ಇದ್ವಿ. ಹೋದ ಕ್ಲಾಸಲ್ಲೂ ಕೂಡ ಇದೇ ವಿಷಯ ಚರ್ಚೆ ಮಾಡಿದ್ವಿ. ಸೊ ಇವತ್ತಿನ ಒಂದು ಕ್ಲಾಸಿನ ವಿಷಯ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಂವಿಧಾನಿಕ ಬೆಳವಣಿಗೆಯಲ್ಲಿ ಫಿಟ್ಸ್ ಇಂಡಿಯಾ ಕಾಯ್ದೆ 1784ರ ಪೂರ್ವ ಬೆಳವಣಿಗೆಗಳು. ಸೊ today we are going to discuss about the constitutional development, particularly the pre the Pitt's India Act scenario. So before going to discuss about this topic, we need to recall what we have discussed in the last classes. In last session we have learned about the provisions of 1773 Act. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು 1773ರ ನಿಯಂತ್ರಣ ಕಾಯ್ದೆ ಏನಿದೆಯಲ್ಲ ಅದರ ಕುರಿತು ಬಹಳಷ್ಟು ವಿಷಯಗಳು ನಾವು ಚರ್ಚೆ ಮಾಡಿದ್ವಿ. ವಿ ಆಲ್ಸೋ ಲರ್ನ್ಡ್ ಅಬೌಟ್ ದ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಇನ್ ಇಂಡಿಯಾ ಡ್ಯೂ ಟು ದಿಸ್ ಆ್ಯಕ್ಟ್. ಈ ಒಂದು ಕಾಯ್ದೆಯಿಂದ ಭಾರತದಲ್ಲಿ ಆದಂತಹ ಬದಲಾವಣೆ ಕುರಿತು ಕೂಡ ನಾವು ಚರ್ಚೆ ಮಾಡಿದ್ವಿ. So we also learned how the British Parliament tried to control company through the Board of Control and Board of Directors. ಮತ್ತು ಇನ್ನೊಂದು ವಿಷಯ ನಾವು ಹೋದ ಕ್ಲಾಸಲ್ಲಿ ಅರ್ಥ ಮಾಡಿಕೊಂಡಿದ್ದು, ಇಂಗ್ಲೆಂಡಿನ ಪಾರ್ಲಿಮೆಂಟ್ ಒಂದು ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕರ ಮಂಡಳಿಯ ಮುಖಾಂತರ ಯಾವ ರೀತಿ ಭಾರತವನ್ನು ನಿಯಂತ್ರಿಸುವ ಪ್ರಯತ್ನ ಮಾಡಿದ್ರು ಅಂತ ಕೂಡ ನಾವು ಹೋದ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಸೊ ಈ ಒಂದು ವಿಷಯವನ್ನು ಈ ಒಂದು ಸೆಷನ್ನಲ್ಲಿ ನಾವು ಚರ್ಚೆಯ ನಂತರ ನಮಗೆ ಅರ್ಥ ಆಗುವಂತಹ ವಿಷಯಗಳು ಅಂದರೆ, ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಚೇಂಜಸ್ ಇನ್ ಕಂಪನೀಸ್ ಆಕ್ಟಿವಿಟಿ ಇನ್ ಇಂಡಿಯಾ, ಇಂಗ್ಲೆಂಡ್. ಈ ಒಂದು ಚರ್ಚೆಯ ನಂತರ ಇಂಗ್ಲೆಂಡಲ್ಲಿ ಮತ್ತು ಭಾರತದಲ್ಲಿ ಕಂಪನಿಯ ಚಟುವಟಿಕೆಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಆ ವಿಷಯ ಕೂಡ ನಮಗೆ ಇದರಿಂದ ಅರ್ಥ ಆಗುತ್ತೆ. ಸೊ ಎರಡನೇ ಅಂಶ ನಮಗೆ ಗೊತ್ತಾಗೋದು ಏನಂತ ಹೇಳಿದ್ರೆ, ಈ ಚರ್ಚೆಯ ನಂತರ ವಿ ಆರ್ ಆಲ್ಸೋ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಇನ್ ಪೋಸ್ಟ್ 1773 ಆ್ಯಕ್ಟ್ ಎರಾ. ಸೊ 1773ರ ಕಾಯ್ದೆಯ ಅಂಗೀಕಾರ ಆಗಿದ್ದ ನಂತರ, ಅನುಷ್ಠಾನಗೊಳಿಸಿದ ನಂತರ, ಸೊ ಯಾವ ರೀತಿಯಲ್ಲಿ ಭಾರತದಲ್ಲಿ ನಂತರದ ಸಂವಿಧಾನಿಕ ಬೆಳವಣಿಗೆಯನ್ನು ಬೆಳೀತು ಅಂತ ಆ ಕುರಿತು ಕೂಡ ನಾವು ಚರ್ಚೆ ಮಾಡಬಹುದು. ಅದೇ ರೀತಿಯಲ್ಲಿ ನೆಕ್ಸ್ಟ್, ರೋಲ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನ ಪಾತ್ರನ ಕುರಿತು ಕೂಡ ನಾವು ಈಗ ಚರ್ಚೆ ಮಾಡ್ತೀವಿ. ಸೊ ಈಗ ನಮಗೆ ಚರ್ಚೆ ಮಾಡಬೇಕಾಗಿರುವಂಥ ಅಂಶ ಅಂತ ಹೇಳಿದ್ರೆ, ವರ್ಕಿಂಗ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್, ಅಂದರೆ ಯಾವ ರೀತಿಯಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಅಂಗೀಕಾರ ಆಯಿತು ಮತ್ತು ಅದರ ನಂತರ ಯಾವ ರೀತಿಯಲ್ಲಿ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಇಂಗ್ಲೆಂಡಿನ ನಿಯಂತ್ರಿಸುವ ಒಂದು ವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳು ಆಯಿತು ಆ ಕುರಿತು ಒಂದಿಷ್ಟು ಚರ್ಚೆ ನಾವು ಮಾಡೋಣ. ಅದೇ ರೀತಿಯಲ್ಲಿ 1784ರ ತನಕ ಏನೇನು ಬೆಳವಣಿಗೆಗಳು ಆಯಿತು ಆ ವಿಷಯ ಕೂಡ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಸೊ ಡೆವಲಪ್ಮೆಂಟ್ ಅಪ್ ಟು 1784. ಸೊ 1784 ಅಂದರೆ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂಗೀಕಾರವಾಗುವ ತನಕ ಯಾವ್ಯಾವ ರೀತಿಯ ಬದಲಾವಣೆಗಳು ಆಯಿತು ಅದರ ಕುರಿತು ನಾವು ಚರ್ಚೆ ಮಾಡೋಣ. ಸೊ ಇದರಲ್ಲಿ 1773ರಿಂದ 1784ರ ನಡುವೆ ಏನೇನು ಬೆಳವಣಿಗೆ ಆಯಿತು ಅಂತ ನಾವು ಚರ್ಚೆಯಿಂದ ಗೊತ್ತಾಗೋದ ವಿಷಯ ಅಂತ ಹೇಳಿದ್ರೆ, 1781ಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಗ್ಲೆಂಡ್ ಸರ್ಕಾರ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ ಅಸ್ತಿತ್ವಕ್ಕೆ ಬಂದ 8ನೇ ವರ್ಷಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಗ್ಲೆಂಡ್ ಸರ್ಕಾರ ಏನು ಮಾಡುತ್ತೆ, ಒಂದು ಕಮಿಟಿಯನ್ನು, ಅಂದರೆ ಒಂದು ಆಯ್ದ ಕಮಿಟಿಯನ್ನು ಮತ್ತು ಒಂದು ಗೌಪ್ಯ ಕಮಿಟಿಯನ್ನು ರಚನೆ ಮಾಡಿಬಿಟ್ಟು 1773ರ ಕಾಯ್ದೆಯಿಂದ ಯಾವ ರೀತಿಯ ಬದಲಾವಣೆಗಳು ಆಯಿತು ಅಂತ ಹೇಳ್ಬಿಟ್ಟು ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅವರನ್ನು ನಿಯುಕ್ತಿ ಮಾಡ್ತವೆ. ಸೊ ಆಸ್ ಯು ನೋ ದಟ್
after 8 years of Regulating Act 1773, two committees were appointed by the England Parliament to study about the effects of 1773 Act. So one is called the Secret Committee and other is called the Select Committee. Their main intention was to study how effective the 1773 Act was there in India. So that was the intention of these committees. So after this thing, the Select Committee and Secret Committee has visited Bombay Presidency, Bengal Presidency and Madras Presidency and collected its information. And later on, these committees submitted the report. Based on that report, so in England Parliament, a prolonged discussion has taken place. ಆ ಒಂದು ವರದಿಯ ಆಧಾರದ ಮೇಲೆ ಇಂಗ್ಲೆಂಡಿನ ಪಾರ್ಲಿಮೆಂಟಲ್ಲಿ ಒಂದು ಸುದೀರ್ಘವಾದ ಚರ್ಚೆ ಆಗುತ್ತೆ. ಚರ್ಚೆಯ ನಂತರ ಸರ್ ಫಾಕ್ಸ್ ಮತ್ತು ಲಾರ್ಡ್ ನಾರ್ತ್ ಮಂತ್ರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಚರ್ಚೆ ಮಾಡ್ತಾರೆ ಅಂತ ಅಂದರೆ, ಇಂಗ್ಲೆಂಡ್ ಈಸ್ಟ್ ಇಂಡಿಯಾ ಕಂಪನಿಯ ಆಧಿಪತ್ಯ ಭಾರತದಲ್ಲಿ ಕೊನೆಯಾದರೆ ಮಾತ್ರ ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಎಷ್ಟು ವೇಗವಾಗಿ ಆಗುತ್ತೆ ಅಷ್ಟು ಬೇಗ ನಾವೇನು ಮಾಡಬೇಕು, ಈಸ್ಟ್ ಇಂಡಿಯಾ ಕಂಪನಿಯ ಭಾರತದಲ್ಲಿ ಆಳ್ವಿಕೆ ಮಾಡುವ ಅಧಿಕಾರವನ್ನು ಅಂತ್ಯಗೊಳಿಸಬೇಕು. ಸೊ ಆಫ್ಟರ್ ಗೋಯಿಂಗ್ ಥ್ರೂ ದ ಸಜೆಷನ್ಸ್ ಆಫ್ Select and Secret committees, Sir Fox and Lord North, these two ministers argues that so to keep Indian territories under the British Empire, so as early as possible we need to end the East India Company's rule in India. So this was their stand and they submitted a bill also. ಆ ಒಂದು ಇದು ನಿಲುವಿದ ಮೇಲೆ ಏನು ಮಾಡ್ತಾರೆ, ಈ ಎರಡೂ ಮಂತ್ರಿಗಳು ಏನು ಮಾಡ್ತಾರೆ ಅಂದರೆ, ಪ್ರಧಾನಮಂತ್ರಿ ಮತ್ತು ಮಂತ್ರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮಸೂದೆಯನ್ನು ಮಂಡನೆ ಮಾಡ್ತಾರೆ ಇಂಗ್ಲೆಂಡ್ ಪಾರ್ಲಿಮೆಂಟಲ್ಲಿ. ಆ ಮಸೂದೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಮಾಡುವ ಅಧಿಕಾರ ಭಾರತದಲ್ಲಿ ಕೊನೆಯಾಗಬೇಕಂತ. ಸೊ ದೇ ಆಲ್ಸೋ ಸಬ್ಮಿಟೆಡ್ ಎ ಬಿಲ್ ಆ್ಯಂಡ್ ಆಸ್ ಪರ್ ದಟ್ ಬಿಲ್ the East India Company's rule in India will come to an end, and England Parliament and King of England have to rule directly Indian territories or Indian positions of the East India Company. But later, as you know, that East India Company was a private body, so it was established with the contribution of Indian money, so with the contribution of shareholders' money. Many of the shareholders opposed it, and because of the influence of these shareholders and because of other East India Company officials, so King George III of England opposed the takeover of East India Company's rule in India. So finally, so that bill was suspended by King George III, and the efforts of Sir Fox and Lord North failed. So later on they resigned from their respective ministries. After resignation of this Sir Fox and Lord North ministry, so Sir William Pitt became the Prime Minister of England. So his ideology was to keep Indian territory under the East India Company, but with the strict control of their activities from the England Parliament. So andre ಏನಾಗುತ್ತೆ ಅಂತ ಹೇಳಿದ್ರೆ, ಲಾರ್ಡ್ ನಾರ್ತ್ ಮತ್ತು ಸರ್ ಫಾಕ್ಸ್ ಇಬ್ಬರೂ ಕೂಡ ಏನು ಮಾಡ್ತಾರೆ, ಕಿಂಗ್ ಜಾರ್ಜ್ ಥರ್ಡಿನ ಒಂದು ಮಧ್ಯಸ್ಥಿಕೆಯ ನಂತರ ಅವರು ಮಂಡಿಸಿದ ಮಸೂದೆ ಏನಾಗುತ್ತೆ ಅಂದರೆ ರದ್ದುಗೊಳಿಸಲಾಗುತ್ತೆ. ರದ್ದುಗೊಳಿಸಿದ ನಂತರ ಸೊ ಅವ್ರು ಏನು ಮಾಡ್ತಾರೆ, ಇದರ ವಿರೋಧವಾಗಿ ಇಬ್ಬರೂ ಕೂಡ ಅವರು ಮಂತ್ರಿ ಮಂಡಲದಿಂದ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆಯ ನಂತರದಲ್ಲಿ ಅಧಿಕಾರಕ್ಕೆ ಬರುವಂತಹ ವ್ಯಕ್ತಿ ಯಾರಪ್ಪ ಅಂದರೆ ಸರ್ ವಿಲಿಯಂ ಪಿಟ್ಸ್. ಸರ್ ವಿಲಿಯಂ ಪಿಟ್ಸ್ ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅವರು ಯಾವ ಧೋರಣೆದ ವ್ಯಕ್ತಿ ಅಂತ ಬಿಟ್ಟು ನಮಗೆ ಅರ್ಥ ಆಗಬೇಕಾಗಿದೆ. ಸೊ ಇವರು ಈಸ್ಟ್ ಇಂಡಿಯಾ ಕಂಪನಿಯ ಏನು ಅಧಿಕಾರ ಇದೆ ಅದು ಅಂತ್ಯಗೊಳಿಸೋದು ಬೇಡ, ಆದರೆ ಅದರ ಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಡಿತವನ್ನು ಸಾಧಿಸಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಉದ್ದೇಶವಾಗಿತ್ತು. ಆ ಒಂದು ಆಧಾರದ ಮೇಲೆ ಸರ್ ವಿಲಿಯಂ ಪಿಟ್ಸ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇಂಗ್ಲೆಂಡಿನ ಪಾರ್ಲಿಮೆಂಟಲ್ಲಿ 1784
ಜನವರಿ 1784ರಲ್ಲಿ ಒಂದು ಮಸೂದೆಯನ್ನು ಇಡ್ತಾರೆ. ಆ ಮಸೂದೆ ಅವನ ಹೆಸರಿಂದ ಪ್ರಸಿದ್ಧವಾಗುತ್ತೆ, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಇವತ್ತಿನ ಚರ್ಚೆ ಆಗಿರುತ್ತೆ. ಮತ್ತು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಇದೆ. ದಿಸ್ ಇಸ್ ಅಬೌಟ್ ಟುಡೇಸ್ ಡಿಸ್ಕಷನ್, this session's discussion, and below there are multiple choice questions. So just go through this multiple choice question and self evaluate yourself. Thank you very much.